ಮೆಟ್ರೋದಲ್ಲಿ ಯುವತಿ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿರುವ ಆರೋಪ ಇದೆ. ಯುವತಿಯ ಮೈಕೈ ಮುಟ್ಟಿ ಅಸಭ್ಯವಾಗಿ ಒಬ್ಬ ಯುವಕ ವರ್ತನೆ ಮಾಡಿದ್ದಾನೆ. 2 ದಿನದ ಹಿಂದೆ ನಡೆದಿರುವ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ವಿಧಾನಸೌಧದ ಮೆಟ್ರೋ ನಿಲ್ದಾಣದಿಂದ ಬರ್ತಾ ಇರಬೇಕಾದ್ರೆ ಈ ಘಟನೆ ಸಂಭವಿಸಿದೆ. ಈ ವೇಳೆ ಅಲ್ಲಿದ್ದಂಥ ಭದ್ರತಾ ಸಿಬ್ಬಂದಿಗೆ ಹೇಳಿದ್ದಂಥ ಯುವತಿ ಕೂಡಲೇ ಇಬ್ಬರನ್ನ ಠಾಣೆಗೆ ಕರೆದೊಯ್ದಿದ್ರು ಭದ್ರತಾ ಸಿಬ್ಬಂದಿ. ಎನ್ಸಿಆರ್ ದಾಖಲಿಸಿ ವ್ಯಕ್ತಿಗೆ ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ. ಎಷ್ಟೇ ರಶ್ ಇರಲಿ, ಎಷ್ಟೇ ಜನ ಸಂದಣಿ ಇರಲಿ, ಬಟ್ ನಡೆದುಕೊಳ್ಳಬೇಕಾದ ರೀತಿಯಲ್ಲೇ ನಡೆದುಕೊಳ್ಳಬೇಕಾಗತ್ತೆ. ಆದರೆ ಇಲ್ಲೊಬ್ಬ ಮೆಟ್ರೋನಲ್ಲಿಯೇ ಯುವತಿಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಈ ಕಾರಣದಿಂದಾಗಿ ಆತನನ್ನು ಪೊಲೀಸರಿಗೆ ಒಪ್ಪಿಸಲಾಗಿದೆ. ಮತ್ತೊಮ್ಮೆ ಈ ರೀತಿ ಮರುಕಳಿಸದಂತೆ, ಮತ್ತೊಮ್ಮೆ ಈ ರೀತಿ ಅಸಭ್ಯವಾಗಿ ಯುವತಿಯರ ಜೊತೆ ವರ್ತನೆ ಮಾಡದಂತೆ ಮುಚ್ಚಳಿಕೆಯನ್ನು ಬರೆಸಿಕೊಂಡು ಆತನನ್ನು ಅಲ್ಲಿಂದ ಕಳಿಸಲಾಗಿದೆ. Just saw this is the hero of the story, and I think heroes like this are very common in our society these days. So long story in short, yesterday I was traveling back from my workplace, and my journey was about 15 minutes long in the metro itself, and I got a seat luckily as soon as I boarded the metro, and I was sitting between a guy and a woman. And till half of the journey, I was feeling very comfortable. Nobody was doing anything. Everybody was looking at their phone. So as I was, looking at my phone and sitting, until the guy next to me got down at his station, and then another person came and sat. And that is the hero of the story. And the moment he sat, I felt a little bit, crushed in between the two people, because he really sat close to me. So I was feeling very uncomfortable, and I shifted a little bit, thinking that he might also not have space. So I might just move a little bit and make some space for this dude. And then I could feel some hand coming to my this side, and he was sitting like this, so his hand is inside here, and he was doing this actually. So I could feel something like this. So I just looked suddenly, and I just thought, okay, maybe he has kept his hand like this, and that's when by mistake. So I again pushed the lady next to me. I'm still making somebody else uncomfortable to me. ಯಾಕೋ ನಿಮಗೆ 60 ಇಯರ್ಸ್ ಮೇಲಾಗಿದೆ. ಮೇಡಮ್ ಇದೆ ನಾವು ವೇಟ್ ಮಾಡಿ ಮೇಡಮ್ ಇರಿ ಮೇಡಮ್ ತರ ಇದ್ದೀರಲ್ಲ ಸರ್ ಏನು ಸರ್ ಇದೆ ಯಾಕೋ ನಿಮಗೆ 60 ಇಯರ್ಸ್ ಮೇಲಾಗಿದೆ. ಮೇಡಮ್ ಇದೆ ನಾವು ವೇಟ್ ಮಾಡಿ ಮೇಡಮ್ ಇರಿ ಮೇಡಮ್ ತರ ಇದ್ದೀರಲ್ಲ ಸರ್ ಏನು ಸರ್ ಇದೆ ಯಾಕೋ ನಿಮಗೆ 60 ಇಯರ್ಸ್ ಮೇಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೀಡ್ತಾರೆ. ಗಣೇಶ, ಇಂಥದ್ದೊಂದು ಅಸಭ್ಯ ವರ್ತನೆಗಳಿದ್ದಾವಲ್ಲ, ಈ ಕಾರಣದಿಂದಲೇ ಮಹಿಳೆಯರು ಇವತ್ತಿಗೂ ಕೂಡ ಸುರಕ್ಷತೆ ಅನ್ನೋದು ಅವ್ರಿಗೆ ಫೀಲ್ ಬರೋದಿಲ್ಲ. ಈಗ ಬರೀ ಎಚ್ಚರಿಕೆ ಸಾಕಾ? ಅಲ್ಲ, ಖಂಡಿತವಾಗ್ಲೂ ದಶರಥ್, ಇದು ನಮ್ಮ ಮೆಟ್ರೋದಲ್ಲಿ ಆದಂತಹ ಇನ್ಸಿಡೆಂಟ್ಗಳು ಇದು ಇದೆ ಮೊದಲಲ್ಲ. ಹಿಂದೆ ಕೂಡ ಹಲವು ಘಟನೆಗಳು ನಡೆದಿತ್ತು. ಸಂಬಂಧಪಟ್ಟಾಗೆ ದೂರುಗಳು ಕೂಡ ದಾಖಲಾಗಿತ್ತು. ಅಲ್ಲದೇನೆ ಅದಕ್ಕಾಗೇನೆ ಒಂದ್ ರೀತಿಯಲ್ಲಿ ಪ್ರತ್ಯೇಕ ಕೋಚ್ಗಳನ್ನು ಕೂಡ ಸ್ತ್ರೀಯರಿಗೆ ಮೀಸಲಿಡ್ತಾ ಇರುವಂತಹ ವಿಷಯವನ್ನು ಕೂಡ ನಾವು ನೋಡ್ಬೋದು. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಒಂದ್ ರೀತಿಯಲ್ಲಿ ವಿಧಾನಸೌಧದಿಂದ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿರುವಂತಹ ಮಹಿಳೆಗೆ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿರುವಂತ ಈ ಸಂಬಂಧ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿತ್ತು. ಆಮೇಲೆ ಅವನು ಪಶ್ಚಾತ್ತಾಪದಿಂದ ನಾನು ಮಾಡಿರೋ ತಪ್ಪಾಗಿದೆ, ಕ್ಷಮಿಸಿ ಅಂತ ಹೇಳಿ ಮನವಿ ಮಾಡ್ಕೊಂಡ ಹಿನ್ನೆಲೆಯಲ್ಲಿ ಅದು ಎನ್ಸಿಆರ್ ಆಗಿ ಈಗ ಪ್ರಕರಣ ಇತ್ಯರ್ಥವಾಗಿರುವಂತದ್ದು. ಆದ್ರೆ ಇಷ್ಟಕ್ಕೆ ಮುಗುದಿಲ್ಲ. ಆ ಒಂದು ನೊಂದ ಮಹಿಳೆ ಏನಿದ್ದಾಳೆ, ನೇರವಾಗಿ ಸೋಷಿಯಲ್ ಮೀಡಿಯಾ ಮೂಲಕ ತನಗೆ ಆದಂತಹ ಘಟನೆಗಳನ್ನ ಸಂಪೂರ್ಣವಾಗಿ ವಿವರಿಸಿ ಒಂದ್ ರೀತಿಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು. ಇದೇ ರೀತಿಯಲ್ಲಿ ನಾನು ಮೊದಲೇ ಹೇಳಿದಾಗಿನ ಹಿಂದೆ ಹಲವು ಪ್ರಕರಣಗಳಾಗಿದ್ದು ಅವ್ರ ವಿರುದ್ಧ ಕೂಡ ಈ ತರದ ವ್ಯಕ್ತಿಗಳು, ಈ ತರದ ಮನಸ್ಥಿತಿಯ ಪ್ರಯಾಣಿಕರು ಎಂದು ಆಗ್ತಿರುವಂತಹ ಅನಾಹುತಗಳು ಅಥವಾ ಆಗ್ತಿರುವಂತಹ ಈ ತರದ ಕೃತ್ಯಗಳೇನಿದೆ ಅದು ನಿಲ್ತಾ ಇಲ್ಲ. ಹಾಗಾಗಿ BMRCL ಅಧಿಕಾರಿಗಳು ಕೂಡ ಮುಂದಿನ ದಿನಗಳಲ್ಲಿ ಇನ್ನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಯಲ್ಲಿ ತೊಡಗಿರುವಂತದ್ದು. ಎಸ್, ಥ್ಯಾಂಕ್ ಯು. ಯಾಕೋ ನಿಮಗೆ 60 ಇಯರ್ಸ್ ಮೇಲಾಗಿದೆ. ಮೇಡಮ್ ಇದೆ ನಾವು ವೇಟ್ ಮಾಡಿ ಮೇಡಮ್ ಇರಿ ಮೇಡಮ್ ತರ ಇದ್ದೀರಲ್ಲ ಸರ್ ಏನು ಸರ್ ಇದೆ ಯಾಕೋ ನಿಮಗೆ 60 ಇಯರ್ಸ್ ಮೇಲಾಗಿದೆ. ಮೇಡಮ್ ಇದೆ ನಾವು ವೇಟ್ ಮಾಡಿ ಮೇಡಮ್ ಇರಿ ಮೇಡಮ್ ತರ ಇದ್ದೀರಲ್ಲ ಸರ್